ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿಂದು ನಡೆದ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಸ್ಥೆ ಬಿಮ್ಸ್ಟೆಕ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ 6ನೇ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾದರು. 21 ಅಂಶಗಳ ಕಾರ್ಯಯೋಜನೆ ಮಂಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಸದಸ್ಯ ರಾಷ್ಟ್ರಗಳ ನಡುವೆ ಬಾಂಧವ್ಯ ಬಲಪಡಿಸುವುದು ಮತ್ತು ಸಂಪರ್ಕ ಸುಧಾರಿಸುವುದು ಅತ್ಯಗತ್ಯ ಎಂದರು. ಬೆಂಗಳೂರಿನಲ್ಲಿ ಬಿಮ್ಸ್ಟೆಕ್ ಶಕ್ತಿ ಕೇಂದ್ರ ಆರಂಭವಾಗಿರುವ ಬಗ್ಗೆ ತಮ್ಮ 21 ಅಂಶಗಳಲ್ಲಿ ಪ್ರಸ್ತಾಪಿಸಿದ ಪ್ರಧಾನಿ ವಿದ್ಯುತ್ ಗ್ರಿಡ್ ಅಂತರ ಸಂಪರ್ಕ ಕಾಮಗಾರಿ ತ್ವರಿತಗೊಳಿಸುವುದು ಅವಶ್ಯ ಎಂದರು. ಭಾರತದ ಯುಪಿಐ ಡಿಜಿಟಲ್ ಹಣ ಪಾವತಿ ವ್ಯವಸ್ಥೆ ಮತ್ತು ಬಿಮ್ಸ್ಟೆಕ್ ವಲಯದ ಹಣ ಪಾವತಿ ವ್ಯವಸ್ಥೆ ನಡುವೆ ಸಮನ್ವಯ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನವನ್ನು ಬಿಮ್ಸ್ಟೆಕ್ ರಾಷ್ಟ್ರಗಳು ವಿನಿಮಯ ಮಾಡಿಕೊಳ್ಳುವುದು, ಪ್ರಾಕೃತಿಕ ವಿಕೋಪ ಸಂದರ್ಭ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರಕ್ಕಾಗಿ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ಕೇಂದ್ರ ಸ್ಥಾಪನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಪ್ರಧಾನಿ ಪ್ರಸ್ತಾಪಿಸಿದ್ದಾರೆ. ಯುವ ಸಬಲೀಕರಣಕ್ಕಾಗಿ ಭಾರತದಲ್ಲಿ ಈ ವರ್ಷ ಬಿಮ್ಸ್ಟೆಕ್ ಅಥ್ಲೆಟಿಕ್ ಕೂಟ ಆಯೋಜನೆಗೊಳ್ಳಲಿದ್ದು 2027ರಲ್ಲಿ ಪ್ರಥಮ ಬಿಮ್ಸ್ಟೆಕ್ ಕ್ರೀಡಾಕೂಟ ನಡೆಯಲಿದೆ. ಈ ವರ್ಷ ಬಿಮ್ಸ್ಟೆಕ್ ಯುವ ನಾಯಕರ ಶೃಂಗಸಭೆ ಬಿಮ್ಸ್ಟೆಕ್ ಹ್ಯಾಕಥಾನ್ ನಡೆಯಲಿದೆ. ಬಿಮ್ಸ್ಟೆಕ್ ದೇಶಗಳ ಯುವ ಪ್ರತಿನಿಧಿಗಳಿಗೆ ಪ್ರತಿ ವರ್ಷ ತರಬೇತಿ ಕಾರ್ಯಕ್ರಮ ಆಯೋಜನೆ, ನಳಂದ ವಿಶ್ವವಿದ್ಯಾಲಯ ಹಾಗೂ ಭಾರತೀಯ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಬಿಮ್ಸ್ಟೆಕ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಿತ ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣ ಆಯೋಜನೆ, ಬಿಮ್ಸ್ಟೆಕ್ ದೇಶಗಳ 300 ಯುವ ಜನರಿಗೆ ಪ್ರತಿ ವರ್ಷ ಭಾರತದಲ್ಲಿ ತರಬೇತಿ, ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಸಂಬಂಧ ಬಲಪಡಿಸಲು ಈ ವರ್ಷ ಭಾರತದಲ್ಲಿ ಪಾರಂಪರಿಕ ಸಂಗೀತೋತ್ಸವ ಆಯೋಜನೆ ಮುಂತಾದ ಕಾರ್ಯಕ್ರಮಗಳನ್ನು ಪ್ರಧಾನಿ ಪ್ರಸ್ತಾಪಿಸಿದ್ದಾರೆ. ಬಿಮ್ಸ್ಟೆಕ್ ಕೂಟದಲ್ಲಿ ಭಾರತ ಸೇರಿದಂತೆ ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಸದಸ್ಯ ರಾಷ್ಟ್ರಗಳಾಗಿವೆ. कोऑपरेशन का ये बेसिकली ट्राइलेटरल कोऑपरेशन है, लेकिन हम उस मॉडल को आगे लेके हम कनेक्टिविटी कर सकते हैं म्यांमार के साथ. म्यांमार के थ्रू में थाईलैंड और दूसरे जो साउथ ईस्ट एशिया के देश है वहां पे हम एनर्जी का कोऑपरेशन कर सकते हैं. इंटरनेशनल सोलर अलायंस एक पहलू है जिसमें हम कोऑपरेशन कर सकते हैं. बाकी हाइड्रो इलेक्ट्रिसिटी में भी हम मूल रूप से ಬಿಮ್ಸ್ಟೆಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಂಕಾಕ್ನ ಪ್ರಸಿದ್ಧ ವಾಟ್ಪೋ ದೇವಾಲಯಕ್ಕೆ ಇಂದು ಭೇಟಿ ನೀಡಿ ಬುದ್ಧನ ಪ್ರತಿಮೆಯ ದರ್ಶನ ಪಡೆದರು. 16ನೇ ಶತಮಾನದ ಈ ಐತಿಹಾಸಿಕ ದೇವಾಲಯದ ವಾಸ್ತುಶಿಲ್ಪ ವೀಕ್ಷಿಸಿದ ಪ್ರಧಾನಿ ಬೌದ್ಧ ಭಿಕ್ಷುಗಳ ಆಶೀರ್ವಾದ ಪಡೆದರು. इन पैरों को 108 खंडों में विभाजित किया गया करता है, जिसके दिन उस दौरान की तस्वीरें भगवान बुद्ध के पवित्र अवशेषों की ये कदम जो है वो अवशेषों को थाईलैंड भेजा जाएगा, जो कि गुजरात के अरावली क्षेत्र में मिले, और इसको लेकर प्रधानमंत्री की तरफ से एक बात